ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷಿ ಸಿಗ್ತಾ ಇದೆ. ಎಫ್ಎಸ್ಎಲ್ ಒಂದು ವರದಿಯನ್ನ ಕೊಟ್ಟಿದೆ. ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಮತ್ತಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಹರಿದಾಡಿದ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಏನಿತ್ತು ಅದು ಅಸಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ವಿಡಿಯೋ ಇತ್ತಲ್ಲ ಅದು ಅಸಲಿ. ಅನಿಮೇಷನ್ ಮಾಡಿದ್ದು ಅಲ್ಲ, ಗ್ರಾಫಿಕ್ಸ್ ಅಂತೂ ಅಲ್ವೇ ಅಲ್ಲ ಅನ್ನೋದನ್ನ ಎಫ್ಎಸ್ಎಲ್ ವರದಿ ಹೇಳ್ತಾ ಇದೆ. ಎಸ್ಐಟಿ ತಲುಪಿದ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿ. ಎಸ್ಐಟಿಗೆ ಈಗ ಆನೆ ಬಲ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಈಗ ಎಸ್ಐಟಿಗೆ ಸಿಕ್ಕಿದೆ. ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣ ಬಿಪಿಯನ್ನ ಏರಿಸ್ತಾ ಇದೆ ಈ ಎಫ್ಎಸ್ಎಲ್ ರಿಪೋರ್ಟ್. ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಈ ವಿಡಿಯೋ ಹೌದು ಸತ್ಯ, ಇಲ್ಲಿ ಯಾವುದೇ ಗಿಮಿಕ್ ಇಲ್ಲ, ಗ್ರಾಫಿಕ್ಸ್ ಇಲ್ಲ, ಮಾರ್ಫ್ ಮಾಡಲಾಗಿದೆ ಅಂತ ಏನ್ ಹೇಳ್ತಿದ್ರು ಅದಿಲ್ಲ ಅಂತ. ಬಟ್ ಇದು ಪ್ರಜ್ವಲ್ ರೇವಣ್ಣನೇ ಅಂತ ವರದಿ ಬಂದಿಲ್ಲ. ಇಲ್ಲಿ ಹೇಳ್ತಿರೋದು ಏನು ಅಂದ್ರೆ, ಅದು ವಿಡಿಯೋ ಇದೆಯಲ್ಲ ಅದು ನಿಜ. ಎಡಿಟಿಂಗು, ಗ್ರಾಫಿಕ್ಸು, ಮಣ್ಣು ಮಸಿ ಇದ್ಯಾವುದು ಅಲ್ಲ. ಆದ್ರೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಇದು ನಿಜವಾದ ವಿಡಿಯೋ ಅಂದ್ಮೇಲೆ ಮತ್ತೆ ತನಿಖೆ ಜಾಸ್ತಿ ಮಾಡ್ಬೇಕಲ್ಲ, ಚುರುಕುಪಡಿಸ್ಬೇಕಲ್ಲ. ಮತ್ತೀಗ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗ್ತಾ ಇರೋದು. ಆ ವಿಡಿಯೋದಲ್ಲಿ ಪುರುಷರ ಮುಖ ಕಾಣಿಸ್ಕೊಂಡಿಲ್ಲ. ಆ ವಿಡಿಯೋದಲ್ಲಿ ಯಾರಿದ್ದಾರೋ ಆ ಪುರುಷನ ಮುಖ ಕಾಣಿಸ್ಕೊಂಡಿಲ್ಲ, ಕೈ ಕಾಣಿಸ್ಕೊಂಡಿದೆ, ತಲೆ ಕಾಣಿಸ್ಕೊಂಡಿದೆ. ಒಂದೊಂದು ವಿಡಿಯೋದಲ್ಲಿ ವಾಯ್ಸ್ ಕೂಡ ಇದೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಸೊ ಹಾಗಾಗಿ ಆ ವಾಯ್ಸ್ ಅನ್ನ ಕೂಡ ಟೆಸ್ಟಿಗೆ ಕಳಿಸಿದ್ರು. ಅದು ಪ್ರಜ್ವಲ್ ರೇವಣ್ಣಂದೇ ವಾಯ್ಸೇ ಏನು ಅಂತ. ಈಗ ಅದೆಲ್ಲವನ್ನ ಟ್ಯಾಲಿ ಮಾಡ್ತಾರೆ, ತನಿಖೆ ಮತ್ತಷ್ಟು ಚುರುಕುಪಡಿಸ್ತಾರೆ. ಇಲ್ಲಿವರೆಗೂ ಎಸ್ಐಟಿಗೆ ಒಂದು ದೊಡ್ಡ ತಲೆನೋವಾಗಿದೆ ಇದನ್ನ ಪ್ರೂವ್ ಮಾಡೋದಕ್ಕೆ. ಇದು ಫೇಕಾ ಆರ್ ಒರಿಜಿನಲ್ ಅಂತ. ಯಾಕಂದ್ರೆ ಯಾವ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದಾರ ಆ ಮೊಬೈಲ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಈ ಐಫೋನ್ ಇದೊಂದು ದೊಡ್ಡ ಕತೆ ಆಗ್ತಾ ಇದೆ. ಈ ಐಫೋನ್ ಅಲ್ಲಿ ಮಾಡಿ ಡಿಲೀಟ್ ಮಾಡಿದ್ರೆ ಅದು ಸಿಗಲ್ಲ ಅನ್ನೋದೊಂದು ಟೆನ್ಷನ್. ಅದ್ರ ಜೊತೆಗೆ ಈ ಪ್ರಜ್ವಲ್ ಈ ವಿಚಾರ ಹೊರಗೆ ಬರ್ತಾ ಇದ್ದ ಹಾಗೇನೆ ಓಡೋಗ್ಬಿಟ್ಟಿದ್ರು ದೇಶ ಬಿಟ್ಟು. ಆ ಗ್ಯಾಪ್ ಅಲ್ಲಿ ಆ ಮೊಬೈಲ್ ಏನು ಮಾಡಿದಾರೋ ಅಂತ ಒಂದು ಆತಂಕ ಬೇರೆ ಇತ್ತು. ಹಾಗಾಗಿ ಟೆನ್ಷನ್ ಶುರು ಆಗ್ಬಿಟ್ಟಿತ್ತು. ಯಾವುದು ಕರೆಕ್ಟ್ ಆದಂತ ಒಂದು ಪ್ರಮುಖವಾದಂತ ಸಾಕ್ಷಿ ಅನ್ನೋದು ಸಿಗ್ತಾ ಇಲ್ವಲ್ಲ ಅಂತ. ಎಫ್ಎಸ್ಎಲ್ ವರದಿ ಇದೆಯಲ್ಲ, ಇದು ಎಸ್ಐಟಿಗೆ ಈ ತನಿಖೆಯನ್ನ ಮತ್ತಷ್ಟು ಚುರುಕು ಮಾಡಲಿಕ್ಕೆ ಒಂದಷ್ಟು ಸಹಾಯಕವಾಗಿದೆ. ಈ ವಿಡಿಯೋ ಅಸಲಿ ಅನ್ನುವಂತ ಎಫ್ಎಸ್ಎಲ್ ವರದಿ ಬರ್ತಾ ಇದ್ದ ಹಾಗೇನೆ ಪ್ರಜ್ವಲ್ ರೇವಣ್ಣಗೆ ಟೆನ್ಷನ್. ನೋಡಿ, ಪ್ರಜ್ವಲ್ ರೇವಣ್ಣಗೆ ಯಾಕೆ ಟೆನ್ಷನ್ನು? ಇದು ಎಡಿಟೆಡ್ ವಿಡಿಯೋ ಅಲ್ಲ. ಎಫ್ಎಸ್ಎಲ್ ವರದಿಯಲ್ಲಿ ವಿಡಿಯೋ ಅಸಲಿ ಅಂತ ರಿಪೋರ್ಟ್ ಬಂದ್ಬಿಟ್ಟಿದೆ. ಇದು ಎಫ್ಎಸ್ಎಲ್ ವರದಿ. ಇಲ್ಲಿವರೆಗೂ ಇದಕ್ಕೋಸ್ಕರ ಕಾಯ್ತಾ ಇದ್ರು, ಅದ್ರ ರಿಪೋರ್ಟ್ ಬಂದಿದೆ. ವಿಡಿಯೋಗಳು ಅಸಲಿಗೆ, ಆದ್ರೆ ವಿಡಿಯೋದಲ್ಲಿರುವ ವ್ಯಕ್ತಿ ಬಗ್ಗೆ ಇನ್ನೂ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ. ಅದು ಪ್ರಜ್ವಲ್ ಯಾರೋ ಬೇರೆಯವರ ಈ ಕ್ಲಾರಿಟಿ ಇಲ್ಲ. ಹರಿದಾಡಿದ ವಿಡಿಯೋದಲ್ಲಿ ಪುರುಷನ ಮುಖ ಪ್ರದರ್ಶಿಸಿಲ್ಲ. ಎಷ್ಟೋ ವಿಡಿಯೋಗಳು ಅಂತ ಹೇಳ್ತಾ ಇದ್ರು, ಅದರಲ್ಲಿ ಒಂದು ವಿಡಿಯೋದಲ್ಲೂ ಪುರುಷನ ಮುಖ ಇಲ್ಲ. ಹಾಗಾಗಿ ವಿಡಿಯೋದಲ್ಲಿರುವ ವ್ಯಕ್ತಿಗೂ ಬಂಧಿತ ಆರೋಪಿಗೂ ಹೋಲಿಕೆ ಮಾಡಲಾಗತ್ತೆ. ಹಲವು ವಿಡಿಯೋಗಳ ಬಗ್ಗೆ ಮತ್ತೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಎಸ್ಐಟಿ. ಎಷ್ಟೋ ವಿಡಿಯೋಗಳಿದೆ, ಸಾವಿರಾರು ಸಂಖ್ಯೆಯಲ್ಲಿ ಅಂತ ಹೇಳ್ತಾ ಇದ್ರು. ಕೆಲವೊಂದು ವಿಡಿಯೋದಲ್ಲಿ ತಲೆ ಭಾಗ ಕಾಣಿಸ್ತಾ ಇದೆ, ಕೆಲವೊಂದು ವಿಡಿಯೋದಲ್ಲಿ ಕೈ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ವಿಡಿಯೋಗಳನ್ನ ಚೆಕ್ ಮಾಡೋಕೆ ಎಫ್ಎಸ್ಎಲ್ಗೆ ರವಾನೆಯನ್ನ ಮಾಡ್ತಾ ಇದ್ದಾರೆ. ಈಗ ಟ್ಯಾಲಿ ಮಾಡ್ತಾರೆ. ಈಗ ನಾವು ಅರೆಸ್ಟ್ ಮಾಡಿ ಕೂರಿಸಿದೀವಲ್ಲ ಆ ವ್ಯಕ್ತಿನ ಏನು ಅಂತ. ಈ ತಿಂಗಳ ಅಂತ್ಯಕ್ಕೆ ಎಲ್ಲಾ 4 ಕೇಸ್ಗಳ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಎಸ್ಐಟಿ. ಹಾಸನದ ಪೆನ್ ಡ್ರೈವ್ ವಿಡಿಯೋಗಳ ನಕಲಿ ಅಲ್ಲ ಅಸಲಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲಿವರೆಗೂ ಆದಂತ ತನಿಖೆಯಲ್ಲಿ ಮಹತ್ವದ ಸಾಕ್ಷಿಯಾಗಿ ಸಿಗ್ತಾ ಇದೆ.